ಹಾಯ್ ಫ್ರೆಂಡ್ಸ್, ಲಾಸ್ಟ್ ಆಡಿಯೋದಲ್ಲಿ ನಾವು ಕುಮಿಂಟಾನ್ ಪಕ್ಷದ ಏಳಿಗೆ ಮತ್ತು ಚಿಯಾಂಗ್ ಕೈ-ಶೇಕ್ನ ಬಗ್ಗೆ ತಿಳ್ಕೊಂಡ್ವಿ. ಇವತ್ತು ಘಟಕ 11ರಲ್ಲಿ ಕಮ್ಯುನಿಸ್ಟ್ ಪಕ್ಷದ ಏಳಿಗೆ ಮತ್ತು ಮಾವೋ ತ್ಸೆ-ತುಂಗ್ನ ಬಗ್ಗೆ ತಿಳ್ಕೊಳ್ಳೋಣ. 1917ರಲ್ಲಿ ರಷ್ಯಾ ಕಮ್ಯುನಿಸ್ಟ್ ರಾಷ್ಟ್ರವಾಗಿ ಚೇಂಜ್ ಆಗುತ್ತೆ. ಅಲ್ಲಿಂದ ಒಂದು ಹೊಸ ಯುಗನೇ ಶುರುವಾಗುತ್ತೆ. ಲೆನಿನ್ ಮತ್ತು ಕಾರ್ಲ್ ಮಾರ್ಕ್ಸ್ನ ಒಂದು ತತ್ವಗಳಿಗೆ ಚೀನಿಯರು ಕೂಡ ಮಾರು ಹೋಗ್ತಾರೆ. ಡಾಕ್ಟರ್ ಸನ್ ಯಾತ್-ಸೆನ್ ತನ್ನ ಕುಮಿಂಟಾನ್ ಪಕ್ಷದಲ್ಲಿ ಕಮ್ಯುನಿಸ್ಟರಿಗೆ ಸದಸ್ಯತ್ವವನ್ನು ನೀಡ್ತಾರೆ. ರಷ್ಯಾದ ಸಹಾಯ ಪಡ್ಕೊಂಡು ತನ್ನ ಪಕ್ಷವನ್ನು ಅವರ ರೀತಿಯಲ್ಲೇ ಚೇಂಜ್ ಮಾಡ್ತಾರೆ. ಆದರೆ ಡಾಕ್ಟರ್ ಸೇನ್ಗೆ ಇದು ಇಷ್ಟ ಇರೋದಿಲ್ಲ. ಯಾಕಂದರೆ ರಷ್ಯಾ ಕಮ್ಯುನಿಸ್ಟ್ ದೇಶ ಅನ್ನೋದಕ್ಕೆ ಅವರ ಒಂದು ಸಹಾಯ ಪಡ್ಕೊಳ್ಳೋಕ್ಕೆ ಅವ್ರಿಗೆ ಇಷ್ಟ ಇರೋದಿಲ್ಲ. ಆದರೆ ರಷ್ಯಾ ನಾವು ನಿಮಗೆ ಸಹಾಯ ಮಾಡ್ತೀವಿ ಹೊರತು ಕಮ್ಯುನಿಸಂ ಸ್ಥಾಪನೆ ಮಾಡೋದಿಲ್ಲ ಅಂತ ಹೇಳಿಕೆ ನೀಡ್ತಾರೆ. ಹಾಗಾಗಿ ಡಾಕ್ಟರ್ ಸೇನ್ ಸದಸ್ಯತ್ವ ನೀಡೋಕ್ಕೆ ಒಪ್ಪಿಗೆ ಕೊಡ್ತಾರೆ. ಆದರೆ ಅವರುಗಳು ಬೇಗನೆ ತಮ್ಮ ಪ್ರಾಬಲ್ಯವನ್ನು ಹೆಚ್ಚಿಸ್ಕೊಳ್ಳೋಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತಾರೆ. ಚೀನಾದ ಒಂದು ಪರಿಸ್ಥಿತಿ ಕೂಡ ಚೆನ್ನಾಗಿರೋದಿಲ್ಲ. ಹಾಗಾಗಿ ಕಮ್ಯುನಿಸ್ಟರ ಜನಪ್ರಿಯತೆಗೆ ಇದು ಅನುವನ್ನು ಮಾಡಿಕೊಡುತ್ತೆ. ಕೊನೆಗೆ ರಷ್ಯನ್ ಸಲಹೆಗಾರರ ನೆರವಿನಿಂದ ಪ್ರೊಫೆಸರ್ ಚೇನ್ ಚೀನಾದಲ್ಲಿ 1920 ಸೆಪ್ಟೆಂಬರ್ನಲ್ಲಿ ಪೀಕಿಂಗ್ನಲ್ಲಿ ಕಮ್ಯುನಿಸ್ಟ್ ಪಕ್ಷವನ್ನು ಸ್ಥಾಪಿಸ್ತಾರೆ. ಈ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆಯಾಗೋಕ್ಕೆ ಮುಖ್ಯ ವ್ಯಕ್ತಿ ಅಂತ ಹೇಳಿದ್ರೆ ಮಾವೋ ತ್ಸೆ-ತುಂಗ್. ಈತ ಚೀನಾದ ಅಸಾಮಾನ್ಯ ಕಮ್ಯುನಿಸ್ಟ್ ಧುರೀಣ. ಕಮ್ಯುನಿಸಂ ಚೀನಾದಲ್ಲಿ ಬೇರು ಬಿಡೋಕೆ ಇವನೇ ಕಾರಣ ಅಂತ ಹೇಳ್ಬೋದು. ಕಾರ್ಲ್ ಮಾರ್ಕ್ಸ್ನ ತತ್ವಕ್ಕೆ ತನ್ನದೇ ಆದಂತಹ ನಿರೂಪಣೆ ನೀಡಿ ಪ್ರಚಾರ ಮಾಡಿದಂಥ ವ್ಯಕ್ತಿ. ಮಾತಿನಲ್ಲಿ ಬಹಳ ಚುರುಕಿನ ವ್ಯಕ್ತಿ. ಕೆಲಸದಲ್ಲಿ ನಿಷ್ಠೆ ಅವನ ಒಂದು ಹುಟ್ಟು ಗುಣವಾಗಿರುತ್ತೆ. ಮಾವೋ ತ್ಸೆ-ತುಂಗ್ 1839ರಲ್ಲಿ ಹ್ಯುಯಾನ್ ಪ್ರಾಂತದ ಅತ್ಯಂತ ಬಡ ರೈತನ ಮನೆಯಲ್ಲಿ ಜನಿಸಿರ್ತಾನೆ. ಓದೋದು ಅಂತ ಹೇಳಿದ್ರೆ ಬಹಳನೇ ಪ್ರೀತಿ. ಚಿಕ್ಕಂದಿನಲ್ಲೇ ಮಹಾನ್ ವ್ಯಕ್ತಿಗಳ ಜೀವನ ಚರಿತ್ರೆ ಮತ್ತು ಸಾಧನೆಗಳನ್ನು ಅಧ್ಯಯನ ಮಾಡಿರ್ತಾರೆ. ಇದೇ ಮುಂದೆ ಇವನ ಜೀವನದಲ್ಲಿ ಗಾಢವಾದ ಒಂದು ಪ್ರಭಾವವನ್ನು ಬೀರುತ್ತೆ. ಮಹಾನ್ ನಾಯಕರಾದಂತಹ ರೂಸೋ, ಅಮೆರಿಕದ ಜಾರ್ಜ್ ವಾಷಿಂಗ್ಟನ್, ನೆಪೋಲಿಯನ್ ಅವನ ನೆಚ್ಚಿನ ವ್ಯಕ್ತಿಗಳು. ಮತ್ತು ಪ್ರಭಾವ ಬೀರಿದಂತಹ ಪ್ರಮುಖ ಕೃತಿಗಳು ಅಂತಂದು ಹೇಳಿದ್ರೆ ಚಿಯಾಂಗ್ ಕಾನ್-ಫುನ ಸಮಾಜವಾದ, ಕಾರ್ಲ್ ಮಾರ್ಕ್ಸ್ನ ಕಮ್ಯುನಿಸ್ಟ್ ಮ್ಯಾನಿಫೆಸ್ಟೋ, ಕೌಟ್ಸ್ಕಿಯ ವರ್ಗ ಹೋರಾಟ ಮತ್ತು ಚಯೇನ್ ವಿದ್ವಾಂಸನ ದಿ ನ್ಯಾಯುತ್ ಎಂಬ ಒಂದು ಪತ್ರಿಕೆ. ಆರ್ಥಿಕವಾಗಿ ಬಹಳ ಕಷ್ಟಪಟ್ಟು ಜೀವನ ಸಾಗಿಸಿದಂತಹ ಮಾವೋ ತ್ಸೆ-ತುಂಗ್ 1911ರ ಕ್ರಾಂತಿಯ ಸಮಯದಲ್ಲಿ ಸೈನಿಕ ವೃತ್ತಿಗೆ ಸೇರ್ತಾರೆ. ನಂತರ ಡಾಕ್ಟರ್ ಸೇನ್ ಅವರ ತುಂಗ್ ಮಿಂಗ್ ಹುಯ್ ಕ್ರಾಂತಿಕಾರಿ ಸಂಘವನ್ನು ಸೇರಿಕೊಂಡು ಕ್ರಾಂತಿಕಾರಿ ಅಭಿಪ್ರಾಯಗಳನ್ನು ಬೆಳೆಸ್ಕೊಳ್ತಾರೆ. ಕೊನೆಗೆ ಲಿಟಾಚಾವೋ ಎಂಬ ಒಂದು ಮಾರ್ಕ್ಸಿಸ್ಟ್ ಅಧ್ಯಯನ ಸಂಘದಲ್ಲಿ ಅಧ್ಯಯನ ಮಾಡಿ ಕಾರ್ಲ್ ಮಾರ್ಕ್ಸ್ನ ತತ್ವಗಳ ಆರಾಧನಾಗಿ ರೂಪುಗೊಳ್ತಾನೆ. ಮಾವೋ ತ್ಸೆ-ತುಂಗ್ನ ಹೋರಾಟ. ಮಾವೋ ಮುಖಂಡರನ್ನು ಗುಣಗಾನ ಮಾಡೋದನ್ನು ವಿರೋಧಿಸ್ತಾರೆ. ಅವರ ಒಂದು ಯಶಸ್ಸು ಕೇವಲ ಶ್ರೀಸಾಮಾನ್ಯರ ತ್ಯಾಗದ ಫಲ ಅಂತ ವಾದಿಸ್ತಾನೆ. ಹಾಗಾಗಿ ಶ್ರೀಸಾಮಾನ್ಯರ ಕಲ್ಯಾಣಕ್ಕಾಗಿ ದುಡಿಯೋದಕ್ಕೆ ನಿರ್ಧರಿಸ್ತಾನೆ. ಈ ಕಾರಣದಿಂದಾಗಿ ಮನೆಯನ್ನು ಬಿಟ್ಟು ಮಾವೋ ರೈತ ವರ್ಗದ ಜೊತೆ ಸೇರ್ತಾರೆ. ಕ್ರಾಂತಿಕಾರಿಯಾದಂತಹ ಇವನು ಮಂಚುಗಳ ಮತ್ತು ಚಿಯಾಂಗ್ ಕೈ-ಶೇಕ್ನ ಪತನವನ್ನು ಕಣ್ಣಾರ ಕಂಡಿರ್ತಾನೆ. ರಷ್ಯಾದಲ್ಲಿ ನಡೆದಂಥ ಅಕ್ಟೋಬರ್ ಕ್ರಾಂತಿಯಿಂದ ಪ್ರೇರೇಪಿತನಾಗಿ ಚೀನಾದಲ್ಲಿ ಕಾರ್ಮಿಕರನ್ನು ಸೇರಿಸೋಕೆ ಶುರು ಮಾಡ್ತಾನೆ. ಕಾರ್ಮಿಕರ ಸಂಘವನ್ನು ಸ್ಥಾಪಿಸಿ ಅವರ ಕಷ್ಟಗಳು, ಆಸೆಗಳನ್ನು ಕೇಳಿ ಸ್ಪಂದಿಸ್ತಾನೆ. ಯುವಾನ್ನಲ್ಲಿ 1920ರಲ್ಲಿ ರಚನೆಯಾದಂತಹ ಕಮ್ಯುನಿಸ್ಟ್ ಪಕ್ಷದ ಸ್ಥಾಪನೆಯಲ್ಲಿ ಪ್ರಧಾನ ಕಾರ್ಯಕರ್ತರಲ್ಲಿ ಮಾವೋ ಕೂಡ ಒಬ್ಬ. ಈತ ಕಾರ್ಯದರ್ಶಿ ಸಹ ಆಗಿರ್ತಾನೆ. ಮಂಚುಗಳ ವಿರುದ್ಧ ಡಾಕ್ಟರ್ ಸೇನ್ ಹೂಡಿದಂಥ ಹೋರಾಟದಲ್ಲಿ ರೈತರು, ಕಾರ್ಮಿಕರು, ವಿದ್ಯಾರ್ಥಿಗಳ ಮುಷ್ಕರಗಳನ್ನು ವ್ಯವಸ್ಥೆ ಮಾಡ್ತಾ ಇದ್ದಂಥ ಮಾವೋ ಜನಪ್ರಿಯ ವ್ಯಕ್ತಿಯಾಗಿ ರೂಪುಗೊಳ್ತಾನೆ. ಚಿಯಾಂಗ್ ಕೈ-ಶೇಕ್ ಕಮ್ಯುನಿಸ್ಟರು ಹೂಡಿದಂಥ ಯುದ್ಧಗಳಿಂದ ಹೆದರಿಕೊಂಡು ಹೋಗ್ತಾನೆ. 1930ರಲ್ಲಿ ಕಾರ್ಮಿಕರು ಮತ್ತು ರೈತ ಸಮಿತಿಯ ಅಧ್ಯಕ್ಷನಾಗಿ ಅವರನ್ನು ಸಂಘಟಿಸುವ ಒಂದು ಭೂಗತ ಕಾರ್ಯದಲ್ಲಿ ತೊಡಗಿಕೊಳ್ತಾರೆ. ಇದನ್ನು ಗಮನಿಸಿದಂಥ ಸರ್ಕಾರ ಮಾವೋವನ್ನು ಅರೆಸ್ಟ್ ಮಾಡೋಕ್ಕೆ ಯತ್ನ ಮಾಡುತ್ತೆ. ಆದರೆ ಸಾಧ್ಯವಾಗೋದಿಲ್ಲ. ಕೊನೆಗೆ ಅವನ ರುಂಡವನ್ನು ತಂದು ಒಪ್ಪಿಸಿದವರಿಗೆ 25 ಲಕ್ಷ ಪೌಂಡ್ಗಳ ಬಹುಮಾನವನ್ನು ನೀಡ್ತೀವಿ ಅಂತ ಸರ್ಕಾರ ಪ್ರಕಟಣೆಯನ್ನು ಹೊರಡಿಸುತ್ತೆ. ಮತ್ತು ಚಿಯಾಂಗ್ ಕೈ-ಶೇಕ್ ಕಮ್ಯುನಿಸ್ಟರ ವಿರುದ್ಧ ಒಂದು ಯುದ್ಧವನ್ನು ಕೂಡ ಘೋಷಿಸ್ತಾನೆ. ರಾಷ್ಟ್ರೀಯವಾದಗಳು ಮತ್ತು ಕಮ್ಯುನಿಸ್ಟರ ನಡುವೆ ಸಂಘರ್ಷ. ಕಾನ್ಫ್ಲಿಕ್ಟ್ ಬಿಟ್ವೀನ್ ನ್ಯಾಷನಲಿಸ್ಟ್ ಆ್ಯಂಡ್ ದ ಕಮ್ಯುನಿಸ್ಟ್. ಪ್ರಥಮ ಸಂಯುಕ್ತ ರಂಗ, ದ ಯುನೈಟೆಡ್ ಫ್ರಂಟ್ ಪಾಲಿಸಿ. ಜಪಾನಿನ ಆಕ್ರಮಣವನ್ನು ಎದುರಿಸೋಕೆ ಚಿಯಾಂಗ್ ಕೈ-ಶೇಕ್ನ ನೇತೃತ್ವದಲ್ಲಿ ಒಂದು ಸಂಯುಕ್ತ ರಂಗವನ್ನು ಏರ್ಪಡಿಸಬೇಕು ಅಂತ ಕಮ್ಯುನಿಸ್ಟರುಗಳು ಮಂಡಿಸ್ತಾರೆ. ಜಪಾನಿಯರ ವಿರುದ್ಧ ನಡೆಯುತ್ತಿದ್ದಂಥ ಹೋರಾಟದಲ್ಲಿ ನಾವು ಸಹಾಯ ಮಾಡ್ತೀವಿ ಅಂತ ಕಮ್ಯುನಿಸ್ಟರು ಹೇಳಿಕೆಯನ್ನು ನೀಡ್ತಾರೆ. ಜಪಾನಿಯರ ಆಕ್ರಮಣ ಹೆಚ್ಚಾದಂತೆ ಅವರ ವಿರುದ್ಧ ಚೀನಿಯರೆಲ್ಲ ಒಂದಾಗಿ ಹೋರಾಟ ಮಾಡಬೇಕು, ತಮ್ಮಲ್ಲೇ ಕಿತ್ತಾಟವನ್ನು ಮಾಡ್ಕೊಳ್ಬಾರ್ದು ಅಂಥೇಳಿ ಹೇಳೋದು ಕಮ್ಯುನಿಸ್ಟರ ಒಂದು ಕರೆ ಆಗಿರುತ್ತೆ. ಆದರೆ
ಚಿಯಾಂಗ್ ಕೈ ಶೇಕ್ ಮಾತ್ರ ಕಮ್ಯುನಿಸ್ಟರನ್ನು ಮೊದಲು ನಾಶ ಮಾಡಿ ಆಮೇಲೆ ಜಪಾನ್ ನೋಡಿದ್ರೆ ಆಯಿತು ಅಂಥೇಳಿ ಒಂದು ಉದಾಸೀನ ಭಾವವನ್ನು ತೋರಿಸ್ತಾನೆ. ಕಮ್ಯುನಿಸ್ಟ್ ಸೇನೆಯನ್ನು ಸೆರೆ ಹಿಡಿಯಲು ಸಿಯಾನ್ನಲ್ಲಿದ್ದಂಥ ಪ್ರಾಂತೀಯ ಪಡೆಗಳಿಗೆ ಚಿಯಾಂಗ್ ಆಜ್ಞೆಯನ್ನು ಮಾಡ್ತಾನೆ. ಆದರೆ ಅವರುಗಳು ಅವನ ಆಜ್ಞೆಯನ್ನು ಉಲ್ಲಂಘಿಸ್ತಾರೆ. ತನಗೆ ವಿಧೇಯವಾಗಿರಬೇಕು ಅಂತ ಹೇಳೋಕ್ಕೋಸ್ಕರ ತಾನೇ ಅಲ್ಲಿಗೆ ಹೋಗ್ತಾನೆ. ಆಗ ಅವನನ್ನು ಅಪಹರಿಸಿ ಬಂಧನದಲ್ಲಿ ಇಡಲಾಗತ್ತೆ. ಅವನ ಪ್ರಾಣಕ್ಕೆ ಅಪಾಯ ಬರುವಂಥ ಸ್ಥಿತಿ ನಿರ್ಮಾಣವಾಗುತ್ತೆ. ಕೊನೆಗೆ ಟಿ.ವಿ. ಸುಂಗ್ ಚಿಯಾಂಗ್ ಅಂತ ಹೇಳಿದ್ರೆ ಅವನು ಚಿಯಾಂಗ್ನ ಸಹೋದರ ಮತ್ತು ಚಿಯಾಂಗ್ನ ಪತ್ನಿ ಸಿಯಾನ್ಗೆ ಹೋಗಿ ಸೈನಿಕರೊಡನೆ ಮಾತುಕತೆಯನ್ನು ನಡೆಸಿ ಒಂದು ಒಪ್ಪಂದವನ್ನು ಮಾಡಿಕೊಂಡು ಚಿಯಾಂಗ್ನನ್ನು ಬಿಡುಗಡೆಗೊಳಿಸ್ತಾರೆ. ಆ ಒಪ್ಪಂದದ ಪ್ರಕಾರ ಒಳ ಜಗಳಗಳನ್ನು ಬಿಟ್ಟು ಜಪಾನ್ ಮೇಲೆ ಇಬ್ಬರೂ ಸೇರಿ ಹೋರಾಟ ಮಾಡಬೇಕು ಅಂತ ಒಪ್ಕೊಳ್ತಾರೆ. 1937ರಲ್ಲಿ ಜಪಾನ್ ಮತ್ತೆ ದಾಳಿ ಮಾಡಿದಾಗ ಈ ಎರಡು ಗುಂಪು ಸಹಕಾರದಿಂದ ಇಬ್ಬರು ಒಟ್ಟಿಗೆ ಸೇರಿ ಹೋರಾಟವನ್ನು ಮಾಡ್ತಾರೆ. ಇದರಿಂದ ಇಬ್ಬರ ನಡುವೆ ಇದ್ದಂಥ ಘರ್ಷಣೆ ಅಂತ್ಯವಾಗುತ್ತೆ. ಇಬ್ಬರು ಶಾಂತಿ ಸೌಹಾರ್ದದಿಂದ ಒಂದಾಗ್ತಾರೆ. ಆದರೆ ಇಬ್ಬರು ಪ್ರತ್ಯೇಕ ಸೈನ್ಯವನ್ನು ಇಟ್ಕೊಂಡು ಬೇರೆ ಬೇರೆ ಆಂತರಿಕ ಧೋರಣೆಯನ್ನು ಹೊಂದಿರ್ತಾರೆ. ಚೀನಿ ಸೋವಿಯತ್ ಗಣರಾಜ್ಯದ ಸ್ಥಾಪನೆ 1931ರ ನವೆಂಬರ್ನಲ್ಲಿ ಕಿಯಾಂಗ್ಶಿ ಪ್ರಾಂತ್ಯದ ಅಂದರೆ ಚುಯ್ಚಿನ್ ಎಂಬ ಒಂದು ಕಡೆ ಯುವಾನ್ ಅಧ್ಯಕ್ಷತೆಯಲ್ಲಿ ಒಂದು ಚೀನಿ ಸೋವಿಯತ್ ಗಣರಾಜ್ಯವನ್ನು ಸ್ಥಾಪಿಸಲಾಗುತ್ತೆ. ಪಕ್ಷದ ಕೆಲವು ನಾಯಕರು ಮಾವೋ ಕಡೆಗೆ ಸೇರ್ತಾರೆ. ಈ ಪಕ್ಷ ತನ್ನದೇ ಆದಂಥ ಸಂವಿಧಾನವನ್ನು, ಕಾರ್ಮಿಕ ಶಾಸನವನ್ನು ರಚಿಸಿಕೊಳ್ಳುತ್ತೆ ಮತ್ತು ರೈತ ಬಾಂಧವರ ಕೇಂದ್ರೀಕೃತ ಪ್ರಜಾಪ್ರಭುತ್ವವನ್ನು ಸ್ಥಾಪಿಸುವುದೇ ತನ್ನ ಒಂದು ಧ್ಯೇಯ ಅಂತ ಹೇಳಿ ಘೋಷಿಸುತ್ತೆ. ಗೆರಿಲ್ಲಾ ಮಾದರಿಯ ಯುದ್ಧ ನೀತಿಯಿಂದ ಅನೇಕ ಯುದ್ಧಗಳನ್ನು ಗೆಲ್ಲುತ್ತೆ. ದೀರ್ಘ ಸಂಚಲನ ದ ಲಾಂಗ್ ಮಾರ್ಚ್ ಫ್ರಮ್ ಕಿಯಾಂಗ್ಶಿ ಟು ಶೆನ್ಶಿ. ಚಿಯಾಂಗ್ ಕೈ ಶೇಕ್ನ ಹಿಂಸೆಯಿಂದಾಗಿ ಕಮ್ಯುನಿಸ್ಟರು ಬೇಸರಗೊಂಡಿರ್ತಾರೆ. ಇದರಿಂದ ತಮ್ಮ ನೆಲೆಯನ್ನು ಅಂದರೆ ಕಿಯಾಂಗ್ಶಿಯನ್ನು ಬಿಟ್ಟು 1,00,000 ಕಮ್ಯುನಿಸ್ಟರು ಉತ್ತರದ ಕಡೆ ಯಾತ್ರೆ ಕೈಗೊಳ್ತಾರೆ. ಜೊತೆಯಲ್ಲಿ ಶಸ್ತ್ರಗಳನ್ನು, ಮುದ್ರಣ ಯಂತ್ರಗಳನ್ನು, ಚಿನ್ನ ಮತ್ತು ಪ್ರಚಾರ ಸಾಮಗ್ರಿಗಳನ್ನು ಹೊತ್ಕೊಂಡು ಸುಮಾರು 1 ವರ್ಷ ಅಲಿತಾರೆ. ಕೊನೆಗೆ ವಾಯುವ್ಯ ಭಾಗದ ಶೆನ್ಶಿಯಲ್ಲಿ ಬಂದು ನೆಲೆಸ್ತಾರೆ. ಅವರು ಕ್ರಮಿಸಿದಂಥ ದೂರ 1000 ಮೈಲುಗಳಾಗಿರುತ್ತೆ. 1,00,000ದಲ್ಲಿ 7,000 ಜನ ಮಾತ್ರ ಬದುಕುಳಿತಾರೆ. ಅದರಲ್ಲಿ ಮಾವೋ ಮತ್ತು ಅವನ ಸಹಚರರು ಕೂಡ ಇರ್ತಾರೆ. ಈ ನಡುವೆ ಮಾವೋನ ಏಳಿ ನಿಮ್ಮನ್ನು ತುಳಿದವರನ್ನು ಮತ್ತು ನಿಮ್ಮಿಂದ ಸಹಾಯ ಪಡೆದು ಕೊಬ್ಬಿದವರನ್ನು ಕಿತ್ತೊಗೆಯಿರಿ ಅಂಥೇಳಿ ಒಂದು ನೊಂದಂತಹ ಜನರಿಗೆ ಅವನ ಮಾತುಗಳು ಸ್ಫೂರ್ತಿಯನ್ನು ನೀಡ್ತಾ ಹೋಗುತ್ತೆ. ರೈತರು ಜಮೀನ್ದಾರರ ಮತ್ತು ಅಧಿಕಾರಿಗಳ ವಿರುದ್ಧ ತಿರುಗಿ ಬೀಳ್ತಾರೆ. ಮೂಲತಃ ಕೃಷಿಕರನ್ನೇ ಸಂಘಟಿಸಿದಂತಹ ಇವನ ಪಡೆಗೆ ಕೆಂಪು ಸೈನ್ಯ ಅಂತ ಕೂಡ ಕರೆಯಲಾಗ್ತದೆ. ಅದರ ಸಂಖ್ಯೆಯನ್ನು 1,00,000ದಿಂದ 3,00,000ಕ್ಕೆ ಏರಿಸಲಾಗುತ್ತೆ. ತಮ್ಮ ದೀರ್ಘ ಸಂಚಲನದಲ್ಲಿ ಈ ಕೆಂಪು ಸೈನ್ಯ ಪ್ರತಿ ಹೆಜ್ಜೆಗೂ ರಾಷ್ಟ್ರೀಯ ಸೇನಾ ಪಡೆಯಿಂದ ದಾಳಿಯನ್ನು ಎದುರಿಸಬೇಕಾಗತ್ತೆ. ಮಾರ್ಗದಲ್ಲಿ ಸೇತುವೆಗಳನ್ನು ಮುರಿದು ಪ್ರಯಾಣಕ್ಕೆ ಅಡ್ಡಿಪಡಿಸಿ ಮದ್ದುಗುಂಡಿನ ದಾಳಿಯನ್ನು ಮಾಡಲಾಗುತ್ತೆ. ಆದರೂ ಎಲ್ಲವನ್ನ ಮೆಟ್ಟಿ ನಿಲ್ಲುತ್ತೆ. ಶತ್ರು ಪಡೆ ಮುನ್ನಡೆದಾಗ ನಾವು ಹಿಂತಿರುಗಬೇಕು, ಶತ್ರುಗಳನ್ನು ನಾವು ಪೀಡಿಸಬೇಕು, ಅವರು ದಣಿದಾಗ ನಾವು ದಾಳಿಯನ್ನು ಮಾಡಬೇಕು, ಶತ್ರು ಹಿಮ್ಮೆಟ್ಟಿದ್ದಾಗ ನಾವು ದಾಳಿಯನ್ನು ಮುಂದುವರಿಸಬೇಕು ಎನ್ನುವ ಒಂದು ಮಾವೋನ ಗೆರಿಲ್ಲಾ ಯುದ್ಧ ತಂತ್ರದಿಂದ ಕೆಂಪು ಸೈನ್ಯಕ್ಕೆ ಅಪಾರ ಯಶಸ್ಸು ಸಿಗುತ್ತೆ. ಕಮ್ಯುನಿಸ್ಟರು ತಾವು ಪಟ್ಟಂಥ ಕಷ್ಟದಿಂದ ಇನ್ನೂ ಹೆಚ್ಚಿನ ದೈಹಿಕವಾಗಿ ಬಲಾಢ್ಯರಾಗ್ತಾರೆ. ಈ ದೀರ್ಘ ಸಂಚಲನದಲ್ಲಿ ಕೆಂಪು ಸೈನ್ಯ ಚೀನಾದ ಗ್ರಾಮೀಣ ಜನತೆಯ ನಿಕಟ ಸಂಪರ್ಕಗಳನ್ನು ಗಳಿಸಿಕೊಳ್ಳುತ್ತೆ. ಅವರ ಒಲವು ಮತ್ತು ಬೆಂಬಲವನ್ನು ಕೂಡ ಗಳಿಸಿಕೊಳ್ಳುತ್ತೆ. ಕೈ ಶೇಕ್ನ ದರ್ಪ, ಅವನ ಪಾಳೆಗಾರರ ಬಲಾತ್ಕಾರ, ತೆರಿಗೆ ವಸೂಲಿ ಮತ್ತು ಅತ್ಯಾಚಾರ ಗ್ರಾಮೀಣ ಜನರಲ್ಲಿ ಅಸಹ್ಯ ಹುಟ್ಟಿಸಿರುತ್ತೆ. ಕಮ್ಯುನಿಸ್ಟರ ತತ್ವನಿಷ್ಠೆಯ ಮುಂದೆ ಕೈ ಶೇಕ್ ಕಳಪೆಯಾಗಿ ಕಾಣೋಕ್ಕೆ ಶುರುವಾಗ್ತಾನೆ. ಮಾವೋನ ಹೊಸ ಪ್ರಜಾಪ್ರಭುತ್ವ. ಮಾವೋ ಶ್ರೀಸಾಮಾನ್ಯರ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಿರ್ತಾನೆ. ಕಾರ್ಮಿಕ ಮತ್ತು ರೈತನ ಬದುಕು ಹಸನಾಗಬೇಕು ಅನ್ನೋದು ಅವನ ನಿಲುವಾಗತ್ತೆ. ಹಾಗಾಗಿ ಸಾಮ್ರಾಜ್ಯಶಾಹಿ ಮತ್ತು ಬಂಡವಾಳಶಾಹಿಯ ವಿರೋಧಿ ಆಗ್ತಾನೆ. 1920ರಲ್ಲಿ ಇವನು ಬರೆದಂಥ ಕೃತಿ ಹೊಸ ಪ್ರಜಾಪ್ರಭುತ್ವ ಚೀನಾದ ಕಮ್ಯುನಿಸ್ಟ್ ಸರ್ಕಾರದ ಅಡಿಪಾಯವಾಗುತ್ತೆ. ಚೀನಾ ಇನ್ನೂ ಆರ್ಥಿಕ ಅಭಿವೃದ್ಧಿ ಹೊಂದಿರುವುದಿಲ್ಲ. ಭೂಮಿಯನ್ನು ಸಮನಾಗಿ ಹಂಚುವುದು ಆದರ್ಶಪ್ರಾಯವಾದದ್ದು.
ರೈತ, ಕಾರ್ಮಿಕ, ರಾಷ್ಟ್ರೀಯ ಪ್ರಜಾವರ್ಗ ಒಳಗೊಂಡಂತಹ ಮಿಶ್ರ ಸರ್ಕಾರದ ಆಡಳಿತ ಮೊದಲ ಹಂತದಲ್ಲಿ ರಚಿಸಬೇಕು. ಸಾಮ್ರಾಜ್ಯಶಾಹಿತ್ವ, ಉಳಿಗಮಾನ್ಯ ಪದ್ಧತಿಯ ನಿರ್ಮೂಲನ ನಂತರ ಮುಂದಿನ ಹಂತದಲ್ಲಿ ಪೂರ್ಣ ಸಮತಾವಾದದ ಸ್ಥಾಪನೆ ಸಾಧ್ಯ ಎಂಬುದು ಮಾವೋನ ಹೊಸ ಪ್ರಜಾಪ್ರಭುತ್ವದ ತಿರುಳಾಗಿರುತ್ತೆ. ಕಮ್ಯುನಿಸ್ಟ್ ಕಾರ್ಯಕರ್ತರ ಕಠಿಣ ಶ್ರಮದ ಫಲವಾಗಿ ಪಕ್ಷವನ್ನು ಶಕ್ತಿಯುತವಾಗಿ ಮಾಡಿಕೊಳ್ತಾ ಹೋಗ್ತಾರೆ. ಉಳುವವನೇ ಭೂಮಿಯ ಒಡೆಯ ಎಂಬ ತತ್ವಕ್ಕೆ ಪ್ರಾಧಾನ್ಯವನ್ನು ಕೊಟ್ಟು ಭೂ ಸುಧಾರಣೆಯಲ್ಲಿ ಮೂಲಭೂತ ಬದಲಾವಣೆಯನ್ನು ತರಲಾಗತ್ತೆ. ಮಾವೋನ ವ್ಯಕ್ತಿತ್ವ. ಈತ ಮಹಾನ್ ನಾಯಕರಲ್ಲಿ ಒಬ್ಬನಾಗಿರ್ತಾನೆ. ಕಡಿಮೆ ಕಾಲದಲ್ಲೇ ಅಧಿಕಾರದಲ್ಲಿ ಉನ್ನತ ಸ್ಥಾನಕ್ಕೆ ಏರ್ತಾನೆ. ಚೀನಾವನ್ನು ಭದ್ರ ಬುನಾದಿಯ ಮೇಲೆ ನೆಲೆಗೊಳಿಸಿದ ಕೀರ್ತಿ ಮಾವೋಗೆ ಸಲ್ಲತ್ತೆ. ಕೈಗಾರಿಕಾ ಪ್ರಾಧಾನ್ಯವಾದಂತಹ ರಾಷ್ಟ್ರಗಳನ್ನು ದೃಷ್ಟಿಯಲ್ಲಿಟ್ಟುಕೊಂಡು ರೂಪಿಸಿದಂತಹ ಕಾರ್ಲ್ ಮಾರ್ಕ್ಸ್ನ ಸಮತಾವಾದ ಸಿದ್ಧಾಂತವನ್ನು ಅಳವಡಿಸಿಕೊಂಡು ಯಶಸ್ವಿಯಾಗ್ತಾನೆ. ದಕ್ಷತೆ ಮತ್ತು ಚಾಣಾಕ್ಷತೆಯಲ್ಲಿ ಹೆಸರಾಗಿರ್ತಾನೆ. ಪ್ರಪ್ರಥಮ ಬಾರಿಗೆ ದೇಶದ ನೈಸರ್ಗಿಕ ಸಂಪನ್ಮೂಲಗಳು ಮತ್ತು ಮಾನವ ಶಕ್ತಿ ಸಾಮಗ್ರಿಗಳನ್ನು ಸಂಘಟನೆ ಮಾಡಿದಂತಹ ದೇಶದ ಪ್ರಗತಿಗೆ ಬಳಕೆ ಮಾಡಿಕೊಂಡಂತಹ ವ್ಯಕ್ತಿ ಆಗ್ತಾನೆ. ಇವನ ಅಧಿಕಾರ ಅವಧಿನಲ್ಲಿ ಚೀನಾ ಎಲ್ಲ ಕ್ಷೇತ್ರದಲ್ಲೂ ಕೂಡ ಪ್ರಗತಿಯನ್ನು ಸಾಧಿಸೋಕ್ಕೆ ಸಾಧ್ಯವಾಗುತ್ತೆ. ವಿಶ್ವದ ಬೃಹತ್ ರಾಷ್ಟ್ರಗಳ ಸಾಲಿಗೆ ನಿಲ್ಲುವ ಒಂದು ಅರ್ಹತೆಯನ್ನು ಕೂಡ ಚೀನಾ ಪಡೆಯುತ್ತೆ. ಮುಂದೆ ಚೀನಾದ ಮೇಲೆ ಜಪಾನ್ನ ಆಕ್ರಮಣ, ಅಂತರ್ಯುದ್ಧದ ಬಗ್ಗೆ ಮುಂದಿನ ಒಂದು ಆಡಿಯೋದಲ್ಲಿ ನೋಡೋಣ. ಥ್ಯಾಂಕ್ ಯು ಸೋ ಮಚ್.